ಬಹಳ ಜನ ಬೋಧಿಸ್ತಾರೆ, ಆದರೆ ಬೋಧಿಸಿದಂತೆ ನಡೆಯೋರು ವಿರಳ. ಹಲವರು ಬೋಧಿಸುತ್ತಾರೆ, ಬೋಧಿಸಿದಂತೆ ಬದುಕಲು ಕೆಲವರು ಯತ್ನಿಸುತ್ತಾರೆ. ಕೆಲವರು ಬೋಧಿಸುತ್ತಾರೆ, ವಿರಳರು ಬೋಧಿಸಿದಂತೆ ನಡೆಯುತ್ತಾರೆ. ಆದರೆ ಸಿದ್ದೇಶ್ವರ ಶ್ರೀಗಳು ಮಾತ್ರ ನಡೆದ್ರು, ಅದನ್ನೇ ಬೋಧಿಸಿದ್ರು. ಅವರ ಬದುಕು, ಅವರ ಚಿಂತನೆ, ಅವರ ಬೋಧನೆ ಯಾವುದೂ ಬೇರೆ ಬೇರೆಯಾಗಿರಲಿಲ್ಲ. ಅವರೇ ತಮ್ಮ ಅಂತಿಮ ಪತ್ರದಲ್ಲಿ ಹೇಳಿದಂತೆ ಅವರದ್ದು ಆವೇಗವಿಲ್ಲದ ಸಾವಧಾನದ ಸಾಮಾನ್ಯ ಬದುಕು. ಈ ಸಾಮಾನ್ಯತೆ ಸಾಮಾನ್ಯವಲ್ಲ. ಆವೇಗದ ಯುಗದಲ್ಲಿ ಸಾವಧಾನ ಸಾಧಿಸೋದು ಸುಲಭವೂ ಅಲ್ಲ. ಶ್ರೀಮಂತಿಕೆ, ಅಂತಸ್ತು, ರಾಜಕಾರಣಿಗಳ ಸಂಘ, ಉದ್ಯಮಿಗಳ ಸನಿಹ, ಶಕ್ತಿವಂತರ ಸಾಮೀಪ್ಯ, ರಾಷ್ಟ್ರ ಅಂತಾರಾಷ್ಟ್ರೀಯ ಪುರಸ್ಕಾರ, ಗೌರವ ಡಾಕ್ಟರೇಟ್, ಪದ್ಮಶ್ರೀ, ಪ್ರಧಾನಿಗಳ ಆಪ್ತತೆ, ಮುಖ್ಯಮಂತ್ರಿಗಳ ಭಿನ್ನಹ, ಯಾವ ಸೆಳೆತಕ್ಕೂ ಒಳಗಾಗದೆ ಎಲ್ಲವನ್ನೂ ದೂರ ತಳ್ಳಿ, ಯಾವ ಭೇದವೂ ಇಲ್ಲದೆ ಪಂಡಿತ, ಪಾಮರ, ಮಂತ್ರಿ, ರಾಜ ಬಂದರೂ ಒಳಗಿನ ಮನುಷ್ಯತ್ವ ಗುರುತಿಸಿ ಅಪ್ಪಿ, ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ, ಇಲ್ಲ ಇಲ್ಲ ಎಂಬುದು ತಾನಿಲ್ಲ, ಗುಹೇಶ್ವರನೆಂಬುದು ತಾ ಬಯಲು ಅನ್ನೋದನ್ನೇ ಬದುಕಾಗಿಸಿಕೊಳ್ಳೋದು ಸರಳವೂ ಅಲ್ಲ, ಎಲ್ಲರಿಗೂ ಸಾಧ್ಯವೂ ಇಲ್ಲ. ಜ್ಯೋತಿ ಹೇಗೆ ಯಾವ ಭೇದವೂ ಇಲ್ಲದೆ ಬೆಳಕು ನೀಡುತ್ತೋ ಅದೇ ರೀತಿ ಈ ಜ್ಞಾನ ಜ್ಯೋತಿ ಹುಟ್ಟಿದನಿಂದ ಲೀನವಾಗುವ ತನಕ, ಲೀನವಾದ ರೀತಿ ಮೂಲಕ, ಲೀನವಾದ ಬಳಿಕ ಮಾಡಬೇಕಾದ ಕಾರ್ಯ ಮೊದಲೇ ತಿಳಿ ಹೇಳುವುದರ ಮೂಲಕ ಅನಂತ ಬೆಳಕು ನೀಡುತ್ತಲೇ ಇದೆ, ಅನಂತ ಬೆಳಕು ನೀಡುತ್ತಲೇ ಇದೆ.